ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಕಟ್ಟೆಪುರ ಏತ ನೀರಾವರಿ ಯೋಜನೆಯನ್ನ ಶೀಘ್ರ ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಶಾಸಕ ಎ ಮಂಜು ಸೂಚನೆ ನೀಡಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ರೈತರ ಸಭೆ ನಡೆಸಿದ ಅವರು, ಕಳೆದ 7 ವರ್ಷಗಳ ಹಿಂದೆ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಸೋಮವಾರಪೇಟೆ ಹಾಗೂ ಅರಕಲಗೂಡು ತಾಲೂಕಿನ ಒಟ್ಟು 117 ಕೆರೆಗಳಿಗೆ ಮೊದಲ ಹಂತದಲ್ಲಿ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ. ಈ ಯೋಜನೆಯಿಂದ 47 ರಿಂದ 50 ಗ್ರಾಮಗಳ ಜಾನುವಾರುಗಳಿಗೆ ಕುಡಿಯುವ ನೀರು ಲಾಭವಾಗಲಿದೆ. ಮೊದಲ ಹಂತದ ಯೋಜನೆಯ ರೈಸಿಂಗ್ ಮೇನ್ ಪೈಪ್ಲೈನ್ 11 ಕಿಲೋಮೀಟರ್ ಉದ್ದವಿದ್ದು, ಸಬ್ಲೈನ್ಗಳು ಒಟ್ಟು 78.83 ಕಿಲೋಮೀಟರ್ ದೂರವನ್ನು ಹೊಂದಿವೆ. ಈ ಮಧ್ಯೆ 2.65 ಕಿಲೋಮೀಟರ್ ರೈಸಿಂಗ್ ಮೇನ್ ಅಳವಡಿಕೆಯಲ್ಲಿ ಸ್ಥಳೀಯ ರೈತರಿಂದ ಅಡಚಣೆ ಉಂಟಾಗಿತ್ತು. ಇಂದು ರೈತರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. ಪೈಪ್ಲೈನ್ ಅಳವಡಿಸುವ ವೇಳೆ ಹಾನಿಗೊಳಗಾಗುವ ಗಿಡ ಮರಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ಮೇರೆಗೆ ಅವರು ಒಪ್ಪಿಕೊಂಡಿದ್ದಾರೆ. ಕೆಲಸ ನಿರ್ವಹಿಸುವ ವೇಳೆ ಆಯಾ ಭಾಗದ ರೈತರ ಸಲಹೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅದರದ್ದು ಬೆನಿಫಿಟ್ ವಿಲೇಜ್ಗಳು 47 ರಿಂದ 50 ವಿಲೇಜ್ಗಳು ಬೆನಿಫಿಟ್ ಆಗ್ತವೆ. ರೈಸಿಂಗ್ ಮೇನು ಸುಮಾರು 10.1 ಅಂದ್ರೆ ಅಂದಾಜು 11 ಕಿಲೋಮೀಟರ್ಸ್ ರೈಸಿಂಗ್ ಮೇನ್ ಇರ್ತದೆ. ಸಬ್ ಲೈನ್ಗಳು ಒಟ್ಟು 78.83 ಕಿಲೋಮೀಟರ್. ಇದರಲ್ಲಿ ಸ್ವಲ್ಪ ರೈಸಿಂಗ್ ಮೇನಲ್ಲಿ ತೊಂದರೆ ಆಗಿತ್ತು. 2.65 ರೈತರ ಹತ್ರ ಮಾತಾಡಿ ಅಧಿಕಾರಿಗಳು ನಾವೆಲ್ಲ ಸೇರಿ ರೆವಿನ್ಯೂ ಡಿಪಾರ್ಟ್ಮೆಂಟ್, ಇರಿಗೇಷನ್ ಡಿಪಾರ್ಟ್ಮೆಂಟ್, ಪಿಡಬ್ಲ್ಯೂಡಿ, ಎಲೆಕ್ಟ್ರಿಸಿಟಿ, ಫಾರೆಸ್ಟ್ ಎಲ್ಲ ಸೇರಿ ಅದನ್ನ ತೆರವು ಮಾಡಿಕೊಟ್ಟು ಮಾಡೋದಕ್ಕೆ ರೈತರು ಕೂಡ ಒಪ್ಪಿಕೊಂಡು ಅವರ ಹಣವನ್ನ ಕೊಡಿಸತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ತಗೊಂಡಿದ್ದೀನಿ. ನಮ್ಮ ಇಲಾಖೆಯವರು ಕೂಡ ಕಾನೂನು ಪ್ರಕಾರ ಮಾಡತಕ್ಕಂಥದಕ್ಕೆ ಒಪ್ಪಿಗೆ ಆಗಿದೆ. ಬಹುಶಃ ಇದನ್ನ ಸುಮಾರು 2.5 ರಿಂದ 3 ತಿಂಗಳೊಳಗಡೆ ಟ್ರಯಲ್ ರನ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಮತ್ತೆ ಕಾಂಟ್ರಾಕ್ಟರ್ ಕೂಡ ಅಷ್ಟರೊಳಗಡೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಕೆಬಿ ಯಾವುದನ್ನೆಲ್ಲ ಅಷ್ಟರೊಳಗಡೆ ನಾವೆಲ್ಲ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ಕೂಡ ತುರ್ತಾಗಿ ಮಾಡ್ತೀವಿ. ಇದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಕೂಡ ಸುಮಾರು 77 ಕೋಟಿ ರೂಪಾಯಿನಲ್ಲಿ ಒಟ್ಟು 80 ಕೆರೆಗಳು ಬೆನಿಫಿಟ್ಸ್ ಅದರಲ್ಲಿ 32 ವಿಲೇಜ್ಗಳು. ಅದಾದ್ರೆ ಮಲ್ಲಿಪಟ್ಟಣ ಹೋಬಳಿ, ಕೊಣನೂರು ಹೋಬಳಿ, ಪಾರ್ಟ್ ಆಫ್ ಬಗ್ಗೆ ಇವೆಲ್ಲದೂ ಕೂಡ ಎಲ್ಲ ಹಳ್ಳಿಗಳ ಕೆರೆಗಳು ಕೂಡ ತುಂಬುತ್ತದೆ. ರೈತರಿಗೆ ಈ ಟ್ಯಾಂಕ್ಗೆ ನೀರು ಬಿದ್ದರೆ ಅವರ ಬೋರ್ವೆಲ್ ರೀಚಾರ್ಜ್ ಆಗಿ ಆರ್ಥಿಕವಾಗಿ ಚೆನ್ನಾಗೋದಕ್ಕೆ ಒಂದು ಅವಕಾಶ ಆಗ್ತದೆ. ಈ ಸರ್ಕಾರದ ಪ್ರೋಗ್ರಾಮ್ ಅನ್ನ ತುರ್ತಾಗಿ ಮಾಡಬೇಕು ಅಂತ ಹೇಳಿ ನನ್ನ ಹಠ ಇದೆ. ಇದನ್ನ ಹೆಚ್ಚು ಕಡಿಮೆ 3 ತಿಂಗಳಲ್ಲೇ ಟ್ರಯಲ್ ರನ್ ಮಾಡಿ ಇನ್ನು 4-5 ತಿಂಗಳೊಳಗಡೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೀರು ಹರಿಸ್ತಕ್ಕಂಥದ್ದಿದೆ. ಆ 3 ತಿಂಗಳು ಒಳಗಡೆನೆ ಇದು ಸೆಕೆಂಡ್ ಟೆಂಡರ್ ಕೂಡ ಕರೆಯೋಕೆ ಸರ್ಕಾರಕ್ಕೆ ಒತ್ತಾಯ ಹಾಕಿ ಮಾಡಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇವತ್ತು ಸಭೆಯಲ್ಲಿ ತಹಶೀಲ್ದಾರ್ ಸೌಮ್ಯ, ನೀರಾವರಿ ಇಲಾಖೆ ಇಇ ಪುಟ್ಟಸ್ವಾಮಿ, ಪಿಡಬ್ಲ್ಯೂಡಿ ಎಇ ಬಿಂದು, ಕಂದಾಯ ಇಲಾಖೆ, ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ರೈತರು ಭಾಗವಹಿಸಿದರು.